ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ಇಲ್ಲಿ ನೋಡಿ, ಈ ಥರ ಇಂಗ್ಲೀಷ್ ಫ್ರೇಸಸ್ ನೀವು ಕೇಳಿರ್ತೀರಲ್ವಾ, ರ್ಯಾಪ್ ಅಪ್, ಹೌ ಕಮ್, ಇನ್ ಆರ್ಡರ್ ಟು, ಇದೇ ಥರ ತುಂಬ ಇಂಪಾರ್ಟೆಂಟ್ 10 ಇಂಗ್ಲೀಷ್ ಫ್ರೇಸಸ್ನ ನಾನು ಈ ಕ್ಲಾಸ್ನಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಿತ್ ಎಕ್ಸಾಂಪಲ್ಸ್. ಆ್ಯಂಡ್ ಈ ಕ್ಲಾಸಿಂದ ನಾನು ಅಡ್ವಾನ್ಸ್ಡ್ ಇಂಗ್ಲೀಷ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಫಸ್ಟ್ ಕ್ಲಾಸ್. ಇನ್ನು ಮುಂದೆ ಬರುವಂಥ ಎಲ್ಲ ಕ್ಲಾಸ್ನ ಸೀರಿಯಲ್ ವೈಸ್ ಆಗಿ ನೋಡಿ, ಅಡ್ವಾನ್ಸ್ ಲೆವೆಲ್ನಲ್ಲಿ ನೀವೆಲ್ಲ ಚೆನ್ನಾಗಿ ಕಲಿಬೋದು. ಆ್ಯಂಡ್ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ನೀವು ಕಲ್ತಿಲ್ಲ, ಬೇಸಿಕ್ಸಿಂದ ನೀವೇನೂ ಕಲ್ತಿಲ್ಲ, ಸೆಂಟೆನ್ಸ್ ಮಾಡೋಕ್ಕೆ ಬರಲ್ಲ ಅಂದರೆ ನಿಮ್ಗೇನೂ ಅರ್ಥ ಆಗಲ್ಲ. ಇಲ್ಲಿ ನಾನು ಅಡ್ವಾನ್ಸ್ ಲೆವೆಲ್ ಹೇಳ್ಕೊಡ್ತಾ ಇದ್ದೀನಿ. ನೀವು ನೋಡಿಲ್ಲ ಅಂದರೆ ಫಸ್ಟ್ ಆ ಸೀರೀಸ್ನ ನೋಡಿ ಮುಗಿಸಿ. ಮೇಲೆ ನಾನು ಲಿಂಕ್ ಕೊಡ್ತಾ ಇದ್ದೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲೂ ನಾನು ಲಿಂಕ್ ಕೊಟ್ಟಿರ್ತೀನಿ, ನೀವು ಯಾವ್ದು ನೋಡಬೇಕು ಅಂತ. ಆಗ ನಿಮಗೆ ಇದು ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಗೊತ್ತಾಯ್ತಲ್ಲ? ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್. ಸೊ ಫಸ್ಟ್ ಫ್ರೇಸ್ ನೋಡಿ, ಹೌ ಕಮ್. ಓಕೆ, ಫ್ರೇಸ್ ಅಂದ್ರೇನು? ಫ್ರೇಸ್ ಅಂದರೆ ಒಂದು ಎಕ್ಸ್ಪ್ರೆಷನ್, ಅದರಲ್ಲಿ ಒಂದು 2 or 3 ವರ್ಡ್ಸ್ ಇರುತ್ತೆ. ಲೈಕ್ ಹೌ ಕಮ್, ಇನ್ ಆರ್ಡರ್ ಟು, ಆಲ್ ಆಫ್ ಅ ಸಡನ್, ಈ ಥರ. ತುಂಬ ಸರಿ ಫ್ರೇಸಸ್ಗೆ ಡೈರೆಕ್ಟ್ ಮೀನಿಂಗ್, ಲಿಟ್ರಲ್ ಮೀನಿಂಗ್ ಇರಲ್ಲ, ಬೇರೆ ಮೀನಿಂಗೇ ಇರುತ್ತೆ ಅದಕ್ಕೆ. ಅದ್ರ ಮೀನಿಂಗ್ ಕಲ್ತಾಗ ಮಾತ್ರ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡೋದಕ್ಕೆ ನಮಗೆ ಬರುತ್ತೆ, ರೈಟ್? ಸೊ ಫಸ್ಟ್ ಒನ್ ನೋಡಿ, ಹೌ ಕಮ್. ಈ ಥರ ಕೇಳೋದು ನೀವು ನೋಡಿರ್ತೀರ. ಇದೇನು ಗ್ರಾಮರ್ ಮಿಸ್ಟೇಕ್ ಇದೆಯಾ? ಹೌ ಕಮ್ ಇದರಲ್ಲಿ ಕಂಪ್ಲೀಟ್ ಇಲ್ವಲ್ಲ ಸೆಂಟೆನ್ಸ್? ನೋ, ಈ ಫ್ರೇಸ್ ಇರೋದೇ ಈ ಥರ. ಇದರ ಅರ್ಥ ತಿಳ್ಕೊಳ್ಳಿ, ಸೆಂಟೆನ್ಸ್ನಲ್ಲಿ ಯೂಸ್ ಮಾಡೋದು ಕಲೀರಿ. ಯಾವಾಗ ಹೇಳ್ತೀವಿ ಅಂದರೆ, ಯೂಸ್ ಟು ಆಸ್ಕ್ ಅಬೌಟ್ ದ ರೀಸನ್ ಫಾರ್ ಸಮಥಿಂಗ್. ರೀಸನ್ ಕೇಳೋದಕ್ಕೆ ಹೌ ಅಂತ ನಾವು ರೀಸನ್ ಕೇಳ್ತೀವಲ್ವಾ, ವೈ ಅಂತ ಕೇಳ್ತೀವಲ್ವಾ, ಆ ಜಾಗದಲ್ಲಿ ಹೌ ಕಮ್ ಅಂತಲೂ ಕೇಳ್ಬೋದು, ರೈಟ್? ಇನ್ಫಾರ್ಮಲ್ ಸ್ಟೈಲ್ನಲ್ಲಿದು. ಇಲ್ಲಿ ನೋಡಿ, ಈಗ ನಮ್ಮ ಫ್ರೆಂಡ್ ಹೇಳಿದರು, ಐ ಕಾಂಟ್ ಅಟೆಂಡ್ ಅವರ್ ವೆಡ್ಡಿಂಗ್ ಟುಮಾರೋ, ನಾಳೆ ಮದುವೆಗೆ ಬರೋಕ್ಕಾಗ್ತಿಲ್ಲ ಅಂತ. ಅದಕ್ಕೆ ನಾನು ಕೇಳಿದೆ, ರಿಯಲಿ ಹೌ ಕಮ್? ನಾನು ಸರ್ಪ್ರೈಸ್ ಆಗಿ ಕೇಳ್ತಾ ಇದ್ದೀನಿ. ಈ ಥರ ಸಿಚುವೇಶನಲ್ಲೇ ಕೇಳ್ತಾರೆ ಸರ್ಪ್ರೈಸ್ ಆಗಿ, ಯಾಕೆ? ರಿಯಲಿ ವೈ ಅನ್ನೋದನ್ನು ರಿಯಲಿ ಹೌ ಕಮ್ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಅವ್ರು ಹೇಳಿದರು, ಐ ಗಾಟ್ ಅನ್ ಇಂಟರ್ವ್ಯೂ ಕಾಲ್ ಟುಡೇ, ಇವತ್ತು ನನಗೆ ಇಂಟರ್ವ್ಯೂ ಕಾಲ್ ಬಂದಿತ್ತು, ನಾಳೆ ಬರೋಕ್ಕಾಗಲ್ಲ, ರೈಟ್? ಡೂ ಯು ವಾಂಟ್ ಟು ಕಮ್ ವಿತ್ ಮೀ ಅಂತ ನಾನು ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನೋ, ಐ ಸ್ಟೇ ಹಿಯರ್. ಸೊ ಈಗ ನಾನು ಏನು ಕೇಳ್ತೀನಿ? ವೈ, ಯಾಕೆ? ಅದ್ರ ಬದಲು ನಾನು ಕೇಳ್ಬೋದು ಹೌ ಕಮ್ ಅಂತ, ರೈಟ್? ಸೊ ಹೌ ಕಮ್ನ ಒಂದು ಪ್ರಾಪರ್ ಕ್ವೆಶ್ಚನಲ್ಲೂ ಕೇಳ್ತೀವಿ. ಇಲ್ಲಿ ನೋಡಿ, ಹೌ ಕಮ್ ಯು ಮಿಸ್ ದ ಬಸ್ ಅಂತ ಅಂದರೆ ಅರ್ಥ, ಹೌ ಡಿಡ್ ಯು ಮಿಸ್ ದ ಬಸ್? ಹೇಗೆ ಮಿಸ್ ಮಾಡ್ಕೊಂಡೆ ನಿನ್ನ ಬಸ್ನ? ರೀಸನ್ ಏನು? ಸೊ ಇದನ್ನ ಈ ಥರನೂ ಕೇಳ್ತೀವಿ, ಹೌ ಕಮ್ ಯು ಮಿಸ್ ದ ಬಸ್, ರೈಟ್? ನೋಡಿ, ಹೌ ಕಮ್ ಮುಂದೆ ಕ್ವಶನ್ ಅಫರ್ಮೇಟಿವ್ ಆಗಿರಬೇಕು, ಅಂದರೆ ಪಾಸಿಟಿವ್ ಫಾರ್ಮ್ನಲ್ಲಿ ಇರಬೇಕು. ಹೌ ಕಮ್ ಯು ಮಿಸ್ ಅಲ್ಲ, ಹೌ ಕಮ್ ಯು ಮಿಸ್ಡ್ ದ ಬಸ್, ಪಾಸ್ಟ್ ಟೆನ್ಸ್ ಇದ್ದಾಗಲೂ ಕೂಡ, ರೈಟ್? ಇಲ್ಲೊಂದು ನೋಡಿ, ಹೌ ಕಮ್ ಯು ಬಾಟ್ ದಿಸ್ ಫಾರ್ 100 rupees. ನನಗೆ ಆಶ್ಚರ್ಯಪಟ್ಟು ಕೇಳ್ತಾ ಇದ್ದೀನಿ, ನಿನಗಿದು 100 rupees ಹೇಗೆ ಸಿಕ್ತು? ನೀನು ಬರೀ 100 rupees ಹೇಗೆ ತಗೊಂಡೆ ಇದು ಅಂತ ನಾನು ಕೇಳ್ತಾ ಇದ್ದೀನಿ. ಹೌ ಕಮ್ ಯು ಬಾಟ್, ನೋಡಿ ಸಿಂಪಲ್ ಪಾಸ್ಟ್ನಲ್ಲೇ ಇದೆ, ಬಟ್ ಇದನ್ನ ಹೌ ಕಮ್ ಯು ಡಿಡ್ ಬೈ ಅನ್ಬಾರ್ದು. ಆರ್ ಹೌ ಕೇಮ್ ಯು ಬಾಟ್ ದಿಸ್ ಅಂತಾನು ಅನ್ಬಾರ್ದು, ರಾಂಗ್. ಹೌ ಕಮ್ ಅನ್ನೋದು ಆಸ್ ಇಟ್ ಈಸ್ ಇರಬೇಕು, ಯಾಕೆಂದರೆ ಅದೊಂದು ಫ್ರೇಸ್ನ ಆಸ್ ಇಟ್ ಈಸ್ ಯೂಸ್ ಮಾಡಬೇಕು. ಅದ್ರ ಮುಂದೆ ನೀವು ಪಾಸ್ಟ್ ಕ್ವಶನ್ ಹಾಕ್ತಿದ್ರೆ ಪಾಸಿಟಿವ್ನಲ್ಲೇ ಇಡಿ, ಹೌ ಕಮ್ ಯು ಬಾಟ್ ದಿಸ್ ಫಾರ್ 100 rupees, ರೈಟ್? ಹೌ ಕಮ್ ಕಿರಣ್ ಸ್ಟಿಲ್ ಹಿಯರ್, ಸೊ ಪ್ರೆಸೆಂಟ್ನಲ್ಲಿ ಕೇಳ್ತಾ ಇದ್ದೀನಿ. ಫ್ಯೂಚರ್ ಬಗ್ಗೆ ಹೌ ಕಮ್ ಕಿರಣ್ ವಿಲ್ ಬಿ ದೇರ್, ಅದನ್ನ ಆ ಥರನೇ ಕೇಳಿ, ರೈಟ್? ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್, ರ್ಯಾಪ್ ಅಪ್ ಅಂದರೆ ಟು ಫಿನಿಶ್ ಡೂಯಿಂಗ್ ಸಮಥಿಂಗ್. ಫಿನಿಶ್ ಮಾಡೋದು, ಏನಾದರೂ ಒಂದು ಕೆಲಸ ಮುಗಿಸ್ಬಿಡೋದು, ರ್ಯಾಪ್ ಅಪ್ ಮಾಡೋದು ಅಂತಾರೆ. ವಿಲ್ ರ್ಯಾಪ್ ಅಪ್ ದ ಕ್ಲಾಸ್ ಕ್ವಿಕ್ಲಿ, ನಾವು ಕ್ಲಾಸ್ನ ಬೇಗ ಮುಗಿಸೋಣ. ಇಲ್ಲಿ ನೋಡಿ, ರ್ಯಾಪ್ ಅಪ್ ವಾಟ್ ದ ಕ್ಲಾಸ್, ರ್ಯಾಪ್ ಅಪ್ ದ ಕ್ಲಾಸ್ನ ಮುಗಿಸೋಣ. ಇದನ್ನು ಈ ಥರನೂ ಹೇಳ್ಬೋದು, ವಿಲ್ ರ್ಯಾಪ್ ದ ಕ್ಲಾಸ್ ಅಪ್ ಕ್ವಿಕ್ಲಿ. ನೋಡಿ, ರ್ಯಾಪ್ ಅಪ್ ಅದನ್ನು ಸ್ಪ್ಲಿಟ್ ಮಾಡಿ ಮಧ್ಯದಲ್ಲಿ ಆಬ್ಜೆಕ್ಟ್ ಹಾಕ್ಬೋದು, ಈ ಥರ. ಇದಕ್ಕೆ ಮಾತ್ರ ಹೇಳ್ತಾ ಇರೋದು, ರೈಟ್? ಎರಡೂ ರೀತಿಯೂ ಹೇಳ್ಬೋದು ನೀವು. ಲೆಟ್ಸ್ ರ್ಯಾಪ್ ಅಪ್ ದ ಮೀಟಿಂಗ್ ಬಿಫೋರ್ 5 o'clock, 5 o'clockಗಿಂತ ಮುಂಚೆನೇ ಮುಗಿಸ್ಬಿಡೋಣ. ದ ಸೆಕೆಂಡ್ ಮ್ಯಾಚ್ ರ್ಯಾಪ್ಡ್ ಅಪ್ ಇನ್ ಜಸ್ಟ್ 3 days, ಅಂದರೆ 5 days ಮ್ಯಾಚ್ ಜಸ್ಟ್ 3 daysಲ್ಲೇ ಮುಗಿದೋಯ್ತು. ಅರ್ಥ ಆಯ್ತಲ್ವಾ? ಆ್ಯಂಡ್ ರ್ಯಾಪ್ ಅಪ್ಗೆ ಇನ್ನೊಂದು ಮೀನಿಂಗ್ ಕೂಡ ಇದೆ. ಇಲ್ಲಿ ನೋಡಿ, ಹಿ ರ್ಯಾಪ್ಡ್ ಅಪ್ ದ ಪಾರ್ಸೆಲ್. ಪಾರ್ಸೆಲ್ಗೆ ರ್ಯಾಪರ್ನ ಸುತ್ತಿ ಪ್ಯಾಕೇಜ್ ಮಾಡ್ತಾರಲ್ವಾ, ಪ್ಯಾಕ್ ಮಾಡ್ತಾರೆ, ಅದಕ್ಕೂ ನಾವು ರ್ಯಾಪ್ ಅಪ್ ಅಂತೀವಿ. ರ್ಯಾಪ್ ಮಾಡೋದು ಅಂತ ನೀವು ಕೇಳಿದಿರಲ್ವಾ, ರೈಟ್? ಅದೇ ಇಲ್ಲಿರೋದು. ಐ ವಾಂಟ್ ಟು ರ್ಯಾಪ್ ಅಪ್ ದಿಸ್ ಗಿಫ್ಟ್ ಆರ್ ಐ ವಾಂಟ್ ಟು ರ್ಯಾಪ್ ದಿಸ್ ಗಿಫ್ಟ್ ಅಪ್ ಅನ್ಬೋದು, ಅಂದರೆ ಪೇಪರ್ನ ಸುತ್ತಿ ಪ್ಯಾಕ್ ಮಾಡೋದು. ಆ್ಯಂಡ್ ಇನ್ನೊಂದು ಮೀನಿಂಗ್ ಇದೆ, ಥರ್ಡ್ ಮೀನಿಂಗ್. ಇಲ್ಲಿ ನೋಡಿ, ರ್ಯಾಪ್ ಅಪ್ ವಾರ್ಮ್ಲಿ, ಇಟ್ಸ್ ಕೋಲ್ಡ್ ಔಟ್ಸೈಡ್, ಅಂದರೆ ಚಳಿ ಇದ್ದಾಗ ನೀವು ಹೆಚ್ಚಿನ ಲೇಯರ್ಸ್ ಬಟ್ಟೆ ಹಾಕೊಳ್ತೀರಲ್ಲ, ಈ ಥರ ಬಟ್ಟೆ ಲೇಯರ್ಸ್ ಹಾಕೊಳ್ಳೋದಕ್ಕೂ ರ್ಯಾಪ್ ಅಪ್ ಅಂತೀವಿ, ರೈಟ್? ಚಳಿ ಇದೆ, ರ್ಯಾಪ್ ಅಪ್ ಯುವರ್ ಸೆಲ್ಫ್ ಅನ್ಬೋದು. ವೈ ಯು ರ್ಯಾಪ್ಡ್ ಅಪ್ ಇನ್ ಅ ಬ್ಲ್ಯಾಂಕೆಟ್, ಯಾಕೆ ಬ್ಲ್ಯಾಂಕೆಟ್ನ ಸುತ್ಕೊಂಡಿದೆಯಾ ಅದಕ್ಕೆ, ರೈಟ್? ನೆಕ್ಸ್ಟ್ ಒನ್, ಆಲ್ ಆಫ್ ಅ ಸಡನ್. ಕೇಳಿರ್ತಿರಲ್ಲ ಈ ಥರ ಫ್ರೇಸ್, ಆಲ್ ಆಫ್ ಅ ಸಡನ್ ಅಂದರೆ ಸಡನ್ಲಿ, ವೆರಿ ಕ್ವಿಕ್ಲಿ. ಇಲ್ಲಿ ನೋಡಿ, ಹಿ ಬಿಕೇಮ್ ಸೀರಿಯಸ್ ಆಲ್ ಆಫ್ ಅ ಸಡನ್. ನಾವು ಮಾತಾಡ್ತಾ ಇದ್ವಿ, ಸಡನ್ಲಿ ಹಿ ಬಿಕೇಮ್ ಸೀರಿಯಸ್.
ಸಡನ್ಲಿ ಅಂತನಾದರೂ ಹೇಳಿ ಇಲ್ಲಿ. ಹಿ ಬಿಕೇಮ್ ಸೀರಿಯಸ್ ಸಡನ್ಲಿ, ಆರ್ ಸಡನ್ಲಿ ಹಿ ಬಿಕೇಮ್ ಸೀರಿಯಸ್, ಆರ್ ಆಲ್ ಆಫ್ ಅ ಸಡನ್ ಹಿ ಬಿಕೇಮ್ ಸೀರಿಯಸ್. ಅದನ್ನು ಬಿಗಿನಿಂಗ್ನಲ್ಲಾದರೂ ಹಾಕಿ ಹೇಳಿ ನೀವು ಈ ಥರ. ಆಲ್ ಆಫ್ ಅ ಸಡನ್ ಆಲ್ ದ ಲೈಟ್ಸ್ ವೆಂಟ್ ಔಟ್ ಅಂದರೆ ಲೈಟ್ಸ್ ಆಫ್ ಆಗೋಯ್ತು. ನೀವು ಬರಿತಾ ಇದ್ರೆ ಆಲ್ ಆಫ್ ಅ ಸಡನ್ ಆದಮೇಲೆ ಒಂದು ಕಾಮಾ ಹಾಕಿ. ರೈಟ್. ಶಿ ಈಸ್ ಬೀಯಿಂಗ್ ವೆರಿ ನೈಸ್ ಟು ಮೀ ಆಲ್ ಆಫ್ ಅ ಸಡನ್ ಅಂದರೆ ಅವಳು ಯಾವಾಗಲೂ ನನ್ನ ಇಷ್ಟಪಡ್ತಿರಲಿಲ್ಲ, ಚೆನ್ನಾಗಿ ನಾನು ಮಾತಾಡಿಸಿರಲಿಲ್ಲ, ಬಟ್ ಆಲ್ ಆಫ್ ಅ ಸಡನ್ ಶಿ ಈಸ್ ಬೀಯಿಂಗ್ ವೆರಿ ನೈಸ್ ಟು ಮೀ ಅಂದರೆ ನೈಸಾಗಿ ನಡ್ಕೊಳ್ಳೋದು ನನ್ನ ಜೊತೆಗೆ. ಬೀಯಿಂಗ್ ಮೇಲೆ ನಾನು ವಿಡಿಯೋ ಮಾಡಿದ್ದೀನಿ, ಝೀರೋ ಟು ಹೀರೋ ಸೀರೀಸಲ್ಲಿದೆ. ರೈಟ್. ನಾವು ಆಲ್ ಆಫ್ ಅ ಸಡನ್ ಥಿಂಗ್ಸ್ ಆರ್ ಡಿಫ್ರೆಂಟ್. ಈಗ ಸಡನ್ಲಿ ಎಲ್ಲ ಚೇಂಜ್ ಆಗಿದೆ. ರೈಟ್. ಸಿಚುವೇಶನ್ಸ್ ಆರ್ ಡಿಫ್ರೆಂಟ್ ಅಂತ ಹೇಳ್ತಾ ಇದ್ದೀವಿ. ಎವ್ರಿಥಿಂಗ್ ಸೀಮ್ ಟು ಹ್ಯಾಪನ್ ಆಲ್ ಆಫ್ ಅ ಸಡನ್. ಎಲ್ಲನೂ ಸಡನ್ ಆಗಿ ನಡೆದ ಥರ ಕಾಣಿಸ್ತು. ರೈಟ್. ನೆಕ್ಸ್ಟ್ ಒನ್, ಇನ್ ಆರ್ಡರ್ ಟು. ಇನ್ ಆರ್ಡರ್ ಟು ಅಂತ ಯಾವಾಗ ಹೇಳ್ತೀವಿ? ಒಂದರ ಪರ್ಪಸ್ನ ಹೇಳೋದಕ್ಕೆ, ವಿತ್ ದ ಪರ್ಪಸ್ ಆಫ್ ಡೂಯಿಂಗ್ ಸಮಥಿಂಗ್ ಅಂತ ಹೇಳೋದಕ್ಕೆ. ಅದನ್ನು ಯಾಕೆ ಮಾಡ್ತೀವಿ? ಇದಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳೋದಕ್ಕೆ. ಇಲ್ಲಿ ನೋಡಿ, ಐ ಮೆಡಿಟೇಟ್ ಇನ್ ಆರ್ಡರ್ ಟು ರಿಲ್ಯಾಕ್ಸ್ ಅಂದರೆ ಐ ಮೆಡಿಟೇಟ್ ಟು ರಿಲ್ಯಾಕ್ಸ್ ಅಂತಾನೆ. ನಾನು ಯಾಕೆ ಮೆಡಿಟೇಟ್ ಮಾಡ್ತೀನಿ? ರಿಲ್ಯಾಕ್ಸ್ ಆಗೋದಕ್ಕೆ. ನಾನು ಮೆಡಿಟೇಟ್ ಮಾಡೋ ಪರ್ಪಸ್ ಏನು? ರಿಲ್ಯಾಕ್ಸೇಷನ್ಗೆ. ಸೊ ಅದನ್ನು ಈ ಥರ ಹೇಳ್ತೀವಿ. ಇನ್ ಆರ್ಡರ್ ಟು ಜಾಗದಲ್ಲಿ ನೀವು ಟು ಹಾಕ್ಬೋದಲ್ವಾ? ಐ ಮೆಡಿಟೇಟ್ ಟು ರಿಲ್ಯಾಕ್ಸ್ ಅಂತ. ಎಸ್, ಅದೇ ಥರ ಹೇಳೋದೆ. ವಾಟ್ ಶುಡ್ ಐ ಡೂ ಟು ಸೇವ್ ಮನಿ ಅನ್ನೋದನ್ನು ಈ ಥರ ಹೇಳ್ಬೋದು. ವಾಟ್ ಶುಡ್ ಐ ಡೂ ಇನ್ ಆರ್ಡರ್ ಟು ಸೇವ್ ಮನಿ ಅಂದರೆ ದುಡ್ಡನ್ನ ಸೇವ್ ಮಾಡೋದಕ್ಕೆ ನಾನು ಏನು ಮಾಡಲಿ ಅಂತ ಅಡ್ವೈಸ್ ಕೇಳ್ತಾ ಇದ್ದೀನಿ. ಇನ್ ಆರ್ಡರ್ ಟು ಡೂ ದ್ಯಾಟ್ ಯು ಹ್ಯಾವ್ ಟು ಟೇಕ್ ರಿಸ್ಕ್ಸ್. ಅದನ್ನು ಮಾಡೋದಕ್ಕೆ ನೀನು ರಿಸ್ಕ್ ತಗೊಳ್ಳೇಬೇಕು. ಇನ್ ಆರ್ಡರ್ ಟು ಡೂ ದ್ಯಾಟ್, ಅದನ್ನು ಮಾಡಲು. ನೋಡಿ, ನಾನು ಕನ್ನಡನ ಈ ಥರ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕೆಂದರೆ ನೀವು ಇಂಗ್ಲೀಷ್ ಮೇಲೆ ಫೋಕಸ್ ಮಾಡಿ, ಇಂಗ್ಲೀಷ್ ವರ್ಡ್ಸ್ ಮೇಲೆ ಫೋಕಸ್ ಮಾಡಿ. ರೈಟ್. ದೇ ಡಿಡ್ ಎವ್ರಿಥಿಂಗ್ ಇನ್ ಆರ್ಡರ್ ಟು ಮೇಕ್ ಮನಿ. ಅವ್ರು ಅದನ್ನೆಲ್ಲ ಮಾಡಿದ್ದು ಯಾಕೆ? ಇನ್ ಆರ್ಡರ್ ಟು ಮೇಕ್ ಮನಿ, ದುಡ್ಡು ಮಾಡೋ ಉದ್ದೇಶದಿಂದ. ಇನ್ ಆರ್ಡರ್ ಟು ಮೇಕ್ ಮನಿ ದೇ ಡಿಡ್ ಎವ್ರಿಥಿಂಗ್, ದೇ ಡಿಡ್ ಆಲ್ ಆಫ್ ದಿಸ್. ಸಮ್ಟೈಮ್ಸ್ ಬೇಬೀಸ್ ಕ್ರೈ. ಯಾಕೆ? ಇನ್ ಆರ್ಡರ್ ಟು ಗೆಟ್ ಅಟೆನ್ಷನ್. ಹಿ ಕೇಮ್ ಟು ಬೆಂಗಳೂರು. ಯಾಕೆ? ಇನ್ ಆರ್ಡರ್ ಟು ಲುಕ್ ಫಾರ್ ಅ ಜಾಬ್. ಇನ್ ಆರ್ಡರ್ ಟು ಮುಂದೆ ಬೇಸ್ ವರ್ಬ್ ಬರಬೇಕು. ರೈಟ್. ಹಿ ಕ್ವಿಟ್ ಡ್ರಿಂಕಿಂಗ್. ಅವನು ಡ್ರಿಂಕ್ ಮಾಡೋದು ಬಿಟ್ಟ. ಯಾಕೆ? ಇನ್ ಆರ್ಡರ್ ಟು ಕೀಪ್ ಹರ್ ವೈಫ್ ಹ್ಯಾಪಿ. 3 ಥಿಂಗ್ಸ್ ಇಂಡಿಯಾ ಮಸ್ಟ್ ಡೂ. ಈ 3 ಕೆಲಸ ಇಂಡಿಯಾ ಮಾಡಲೇಬೇಕು. ಯಾಕೆ? ಇನ್ ಆರ್ಡರ್ ಟು ಬೀಟ್ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾನ ಸೋಲಿಸೋದಕ್ಕೆ. ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ಫಸ್ಟ್ ನಿನ್ನ ನೀನು ಚೆನ್ನಾಗಿ ಅರ್ಥ ಮಾಡ್ಕೋ. ಇನ್ ಆರ್ಡರ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಅದರ್ಸ್, ಆರ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್ ಬೆಟರ್. ಬೆಟರ್ ಅನ್ನೋ ವರ್ಡ್ನ ಲಾಸ್ಟಲ್ಲೂ ಹಾಕ್ಬೋದು ನೀವು. ರೈಟ್. ಟೇಕ್ ಫೀಡ್ಬ್ಯಾಕ್ ಫ್ರಮ್ ಕಸ್ಟಮರ್ಸ್. ಯಾಕೆ ತಗೋಬೇಕು? ಇನ್ ಆರ್ಡರ್ ಟು ಇಂಪ್ರೂವ್ ಅವರ್ ಕ್ವಾಲಿಟಿ ಆಫ್ ಸರ್ವಿಸ್. ರೈಟ್. ಗೊತ್ತಾಯ್ತಲ್ಲ? ಇಲ್ಲೆಲ್ಲ ಕಡೆ ಟು ಹಾಕ್ಬೋದಲ್ಲ. ಟೂಗಿಂತ ಇನ್ ಆರ್ಡರ್ ಟು ಹೆಚ್ಚು ಫಾರ್ಮಲ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಮೇಕ್ ಶೋರ್. ಮೇಕ್ ಶೋರ್ ಅಂತ ಕೇಳಿದ್ರಲ್ಲ, ಸೊ ಸೆಂಟೆನ್ಸ್ನಲ್ಲಿ ಎಲ್ಲಿ ಪ್ಲೇಸ್ ಮಾಡಬೇಕು, ಇದ್ರ ಜೊತೆ ಯಾವ ಟೆನ್ಸ್ನಲ್ಲಿ ನಾವು ಸೆಂಟೆನ್ಸ್ ಹಾಕಬೇಕು ನೋಡಿ. ಈಗ ಮೇಕ್ ಶೋರ್ ಅಂದ್ರೇನು? ಟು ಎನ್ಶೋರ್, ಖಚಿತಪಡಿಸಿಕೋ, ಅವ್ರು ಅದಾಗಿದೆಯಾ ನೋಡು ಅಂತ ಹೇಳೋವಾಗ. ಟು ಎನ್ಶೋರ್ ದಟ್ ಸಮಥಿಂಗ್ ಇಸ್ ಡನ್ ಆರ್ ಹ್ಯಾಪನ್ಸ್. ಮೇಕ್ ಶೋರ್ ಯುವರ್ ಇಮೇಲ್ ಐ ಡಿ ಈಸ್ ಕರೆಕ್ಟ್ ಅಂದರೆ ಅವರು ಫಾರ್ಮ್ನ ಫಿಲ್ ಮಾಡ್ತಿದ್ದಾರೆ, ನಾನು ಅವಾಗ ಹೇಳ್ತೀನಿ ಅವ್ರಿಗೆ, ನಿಮ್ಮ ಇಮೇಲ್ ಐ ಡಿ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ, ಆರ್ ನಿಮ್ಮ ಇಮೇಲ್ ಐ ಡಿ ಹಾಕೋವಾಗ ಕರೆಕ್ಟ್ ಇರಬೇಕು, ಎನ್ಶೋರ್ ಮಾಡ್ಕೊಳ್ಳಿ ಅಂತ ಹೇಳೋವಾಗ ನಾನು ಈ ಥರ ಹೇಳ್ತೀನಿ. ಮೇಕ್ ಶೋರ್ ಮುಂದೆ ಈ ಥರ ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್ ಇರಬೇಕು. ಯುವರ್ ಇಮೇಲ್ ಐ ಡಿ ಈಸ್ ಕರೆಕ್ಟ್. ಮೇಕ್ ಶೋರ್ ಅನ್ನೋದನ್ನ ತೆಗೆದು ಒಂದ್ಸರಿ ಓದಿ, ಅದನ್ನು ಹಾಕಿ ಒಂದ್ಸರಿ ಓದಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಮೇಕ್ ಶೋರ್ ಯುವರ್ ಹೋಮ್ ಬೈ 10 PM. ನೀನು 10 ಗಂಟೆ ಒಳಗೆ ಮನೇಲಿರೋ ಥರ ನೋಡ್ಕೋ ಅಂತ ನಾನು ಹೇಳ್ತಾ ಇದ್ದೀನಿ. ಮೇಕ್ ಶೋರ್ ತೆಗೆದ್ರೆ ಯಾವ ಥರ ಹೇಳ್ಬೋದು? ಯು ಶುಡ್ ಬಿ ಹೋಮ್ ಬೈ 10 PM, ಯು ಮಸ್ಟ್ ಬಿ ಹೋಮ್ ಬೈ 10 PM ಅನ್ನೋದನ್ನು ಈ ಥರ ಹೇಳ್ತಾ ಇದ್ದೀವಿ. ರೈಟ್. ಆ್ಯಟ್ ಹೋಮ್ ಅನ್ಬೋದು ನಾವು, ಹೋಮಿಂದ ತುಂಬ ಸರಿ ಆ್ಯಟ್ ಹಾಕಲ್ಲ, ಅದು ಕೂಡ ಓಕೆ. ಮೇಕ್ ಶೋರ್ ಆಲ್ ದ ವಿಂಡೋಸ್ ಆರ್ ಕ್ಲೋಸ್ಡ್. ಸೊ ಎಲ್ಲ ವಿಂಡೋಸ್ ಕ್ಲೋಸ್ ಆಗಿದೆಯಾ ನೋಡೋಗು. ನೋಡಿ, ಎಲ್ಲ ಸೆಂಟೆನ್ಸ್ ಪ್ರೆಸೆಂಟ್ ಬಗ್ಗೆ ಇದೆ, ಅವ್ರ ಫ್ಯೂಚರ್ ಬಗ್ಗೆ ರೆಫರ್ ಮಾಡ್ತಾ ಇದೆ ಅಲ್ವಾ? ಫ್ಯೂಚರ್ನ ಹೇಳ್ತಾ ಇದೆ, ಅವ್ರ ಪ್ರೆಸೆಂಟ್ನ ಹೇಳ್ತಾ ಇದೆ. ರೈಟ್. ಪಾಸಿಟಿವ್ ಫಾರ್ಮ್ನಲ್ಲಿಡಿ. ಆಲ್ ದ ವಿಂಡೋಸ್ ಆರ್ ಕ್ಲೋಸ್ಡ್, ಯು ಆರ್ ಹೋಮ್ ಬೈ 10 PM, ಯುವರ್ ಇಮೇಲ್ ಐ ಡಿ ಈಸ್ ಕರೆಕ್ಟ್. ಅದ್ರ ಹಿಂದೆ ಮೇಕ್ ಶೋರ್ ಹಾಕೋದ್ರಿಂದ ಏನಾಯಿತು? ಅದು ಆಗುತ್ತಾ ನೋಡ್ಕೋ, ಅದು ಆಗೋ ಥರ ನೋಡ್ಕೋ, ಖಚಿತಪಡಿಸ್ಕೋ ಅಂತ ಹೇಳ್ತಾ ಇರೋದು. ಗೋ ಅಂಡ್ ಮೇಕ್ ಶೋರ್ ಶಿ ಈಸ್ ಆಲ್ ರೈಟ್ ಅಂದರೆ ಅವಳು ಹುಷಾರಾಗಿದ್ದಾಳ, ಅವಳು ಚೆನ್ನಾಗಿದ್ದಾಳ, ಹೋಗಿ ನೋಡು, ನೋಡಿ ಖಚಿತಪಡಿಸ್ಕೋ. ಗೋ ಅಂಡ್ ಮೇಕ್ ಶೋರ್ ಶಿ ಈಸ್ ಆಲ್ ರೈಟ್. ರೈಟ್. ಮೇಕ್ ಶೋರ್ ಯು ಬ್ಯಾಕಪ್ ಯುವರ್ ಫೈಲ್ಸ್. ಸಿಸ್ಟಮ್ನಲ್ಲಿ ನೀನು ಎಲ್ಲ ಕೆಲಸ ಮುಗಿಸಿದ ಮೇಲೆ ಫೈಲ್ಸ್ನ ಬ್ಯಾಕಪ್ ತಗೋ ಅಂದರೆ ಕಾಪಿ ಮಾಡ್ಕೋ. ಮೇಕ್ ಶೋರ್ ಯು ಬ್ಯಾಕಪ್ ಯುವರ್ ಫೈಲ್ಸ್. ಯು ಬ್ಯಾಕಪ್ ಯುವರ್ ಫೈಲ್ಸ್. ಮೇಕ್ ಶೋರ್ ಯು ವಿಲ್ ಅಂತ ಹೇಳಬೇಕಾಗಿಲ್ಲ, ಪ್ರೆಸೆಂಟ್ ಫಾರ್ಮ್ನಲ್ಲೇ ಇರುತ್ತೆ ತುಂಬ ಸರಿ. ರೈಟ್. ಫ್ಯೂಚರ್ ಫಾರ್ಮ್ನಲ್ಲಿ ಇಡಲ್ಲ. ಮೇಕ್ ಶೋರ್ ಯು ಆರ್ ಅಟ್ ದ ಮೀಟಿಂಗ್ ಬೈ 6.
ವಿ ಮಸ್ಟ್ ಮೇಕ್ ಶೋರ್ ದಿಸ್ ಡಸಂಟ್ ಹ್ಯಾಪನ್ ಅಗೈನ್. ನೋಡಿ, ಮೇಕ್ ಶೋರ್ ಮುಂದೆ ಮತ್ತೆ ಪ್ರೆಸೆಂಟ್ ಬಂತು, ನಾವು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ರು ಕೂಡ. ಮೇಕ್ ಶೋರ್ ದಿಸ್ ವೋಂಟ್ ಹ್ಯಾಪನ್ ಅಗೈನ್ ಅನ್ಬೋದು, ಬಟ್ ಪ್ರೆಸೆಂಟ್ನಲ್ಲಿ ಹೇಳೋದೇ ತುಂಬ ಕಾಮನ್, ರೈಟ್? ಹಿ ಮೇಕ್ಸ್ ಶೋರ್ ಆಲ್ ದ ಕಂಪ್ಯೂಟರ್ಸ್ ಆರ್ ವರ್ಕಿಂಗ್ ಪರ್ಫೆಕ್ಟ್ಲಿ. ಹಾಂ, ಇಲ್ಲಿ ನೋಡಿ, ಹಿ ಮೇಕ್ಸ್ ಶೋರ್ ಅಂತ ಬಂತು ಅಂದರೆ ಅವನ ಡೈಲಿ ಕೆಲಸ ಏನು? ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ನಾನು ಹೇಳಬೇಕಲ್ವಾ. ಅವ್ನ ಕೆಲಸ ಏನಂದರೆ ಕಂಪ್ಯೂಟರ್ ಎಲ್ಲ ಪರ್ಫೆಕ್ಟಾಗಿ ನಡೀತಾ ಇರೋ ಥರ ನೋಡ್ಕೊಳ್ಳೋದು. ಅವನಿಲ್ಲೇನು ಮಾಡ್ತಾನೆ? ಇಲ್ಲ, ಅವನು ಹಿ ಮೇಕ್ಸ್ ಶೋರ್ ಆಲ್ ದ ಕಂಪ್ಯೂಟರ್ಸ್ ಆರ್ ವರ್ಕಿಂಗ್ ಪರ್ಫೆಕ್ಟ್ಲಿ, ರೈಟ್? ಆ ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ಹೇಳ್ತಾ ಇದ್ದೀನಿ ನಾನು. ಮೇಕ್ ಶೋರ್ ಈಸ್ ಆನೆಸ್ಟ್. ಅವನು ಆನೆಸ್ಟ್ ಆಗಿದ್ದಾನೆ, ಚೆಕ್ ಮಾಡ್ಕೋ. ಮೇಕ್ ಶೋರ್ ಈಸ್ ಆನೆಸ್ಟ್ ಬಿಫೋರ್ ಯು ಲೆಂಡ್ ಹಿಮ್ ಎನಿ ಮನಿ. ಅವನಿಗೆ ದುಡ್ಡು ಕೊಡೋಕ್ಕಿಂತ ಮುಂಚೆ ಮೇಕ್ ಶೋರ್ ಈಸ್ ಆನೆಸ್ಟ್, ರೈಟ್? ನೋಡಿ, ಬಿಫೋರ್ ಮುಂದೆ ಫ್ಯೂಚರ್ ಟೆನ್ಸ್ ಬಂದಿಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂತು ಅಲ್ವಾ. ನಾ ಬಿಫೋರ್ ಮೇಲೆ ಒಂದು ಸೆಪರೇಟ್ ವಿಡಿಯೋ ಮಾಡಿದ್ದೀನಿ, 0 to Hero ಸೀರೀಸ್ನಲ್ಲಿದೆ. ಯಾವಾಗ ಏನು ಟೆನ್ಸ್ನಲ್ಲಿ ಸೆಂಟೆನ್ಸ್ ಹಾಕಬೇಕು, ಬಿಫೋರ್, ಮುಂದೆ, ಹಿಂದೆ ಅನ್ನೋ ಹೇಳ್ಕೊಟ್ಟಿದ್ದೀನಿ. ಐ ಜಸ್ಟ್ ಗೋ ಆ್ಯಂಡ್ ಮೇಕ್ ಶೋರ್ ಐ ಹ್ಯಾವ್ ಟರ್ನ್ ದ ಗ್ಯಾಸ್ ಆಫ್. ಅಂದರೆ ನನಗೆ ಗ್ಯಾಸ್ ಸ್ಟವ್ ಆಫ್ ಮಾಡಿ ಬಂದಿದ್ದೀನಿ, ಬಟ್ ನಾನು ಹೇಳ್ತಾ ಇದ್ದೀನಿ ಹೋಗಿ ಒಂದ್ಸರಿ ನೋಡ್ಕೊಂಡು ಬರ್ತೀನಿ ಆಫ್ ಮಾಡಿದ್ದೀನಾ. ಅಂದರೆ ಆಗೋಗಿರೋ ಆ್ಯಕ್ಷನ್ ಬಗ್ಗೆ ಮಾತಾಡ್ತಿರೋದಲ್ವಾ. ಸೊ ನಾನು ಏನು ಹೇಳ್ತೀನಿ, ಐ ಜಸ್ಟ್ ಗೋ ಆ್ಯಂಡ್ ಮೇಕ್ ಶೋರ್ ಇಫ್ ಐ ಹ್ಯಾವ್ ಟರ್ನ್ಡ್ ಇಟ್ ಆಫ್ ಆರ್ ನಾಟ್, ರೈಟ್? ಇಫ್ ಕೂಡ ಹಾಕ್ಬೋದು ಇಲ್ಲಿ ನೀವು. ನೆಕ್ಸ್ಟ್ ಒನ್, ಆ್ಯಸ್ ಯೆಟ್ ಅಂದರೆ ಇದುವರೆಗೂ, ಆರ್ ಪಾಸ್ಟ್ನ ಒಂದು ಟೈಮ್ನವರೆಗೂ. ತುಂಬ ಸರಿ ಇದು ನೆಗೆಟಿವ್ ಸೆಂಟೆನ್ಸ್ನಲ್ಲೇ ಯೂಸ್ ಮಾಡ್ತೀವಿ. ಇಲ್ಲಿ ನೋಡಿ, ಆ್ಯಸ್ ಯೆಟ್ ದೇ ಹ್ಯಾವ್ ನೋ ಸಾಲಿಡ್ ಎವಿಡೆನ್ಸ್. ಇದುವರೆಗೂ, ಸದ್ಯಕ್ಕೆ, ಇಲ್ಲಿವರೆಗೂ ಅವ್ರ ಹತ್ರ ಯಾವುದೇ ಎವಿಡೆನ್ಸ್ ಇಲ್ಲ. ವಿ ಹ್ಯಾವೆಂಟ್ ರಿಸೀವ್ಡ್ ಎನಿ ಮೇಲ್ ಫ್ರಮ್ ದೇಮ್ ಆ್ಯಸ್ ಯೆಟ್ ಅಂದರೆ ಇದುವರೆಗೂ ಒಂದು ಕೆಲಸ ನಡೆದಿಲ್ಲ ಅಂತ ಹೇಳುವಾಗ ಆ್ಯಸ್ ಯೆಟ್ ಯೂಸ್ ಮಾಡಿ. ದ ಸೈಡ್ ಎಫೆಕ್ಟ್ಸ್ ಆಫ್ ದಿ ವ್ಯಾಕ್ಸಿನ್ಸ್ ಆರ್ ಆ್ಯಸ್ ಯೆಟ್ ಅನ್ನೋನ್. ಇದುವರೆಗೂ ಗೊತ್ತಿಲ್ಲ, ಇದುವರೆಗೂ ತಿಳಿದು ಬಂದಿಲ್ಲ. ಹಾಂ, ಅಡ್ಜೆಕ್ಟಿವ್ ಹಿಂದೆ ಹಾಕ್ತೀವಿ, ಆ್ಯಸ್ ಯೆಟ್. ಅನ್ನೋನ್ ಅನ್ನೋದಿಲ್ಲ, ಇದು ಅಡ್ಜೆಕ್ಟಿವ್, ರೈಟ್? ಆ್ಯಸ್ ಯೆಟ್ ಇಟ್ ಈಸ್ ನಾಟ್ ನೋನ್. ಹಾಂ, ಈ ಥರ ಆ್ಯಸ್ ಯೆಟ್ನ ಬಿಗಿನಿಂಗ್ನಲ್ಲೂ ಹಾಕ್ಬೋದು. ಆ್ಯಸ್ ಯೆಟ್ ಇದುವರೆಗೂ ಇಟ್ ಈಸ್ ನಾಟ್ ನೋನ್ ವೆದರ್ ಹಿ ಹ್ಯಾಸ್ ಬಿನ್ ಅರೆಸ್ಟೆಡ್ ಆರ್ ನಾಟ್. ಇಟ್ ಈಸ್ ನಾಟ್ ನೋನ್, ಗೊತ್ತಿಲ್ಲ. ಏನು ಗೊತ್ತಿಲ್ಲ? ವೆದರ್ ಹಿ ಹ್ಯಾಸ್ ಬಿನ್ ಅರೆಸ್ಟೆಡ್ ಆರ್ ನಾಟ್. ದ ಡಿಸೀಸ್ ವಾಸ್ ಆ್ಯಸ್ ಯೆಟ್ ಅನ್ನೋನ್ ಇನ್ ಯುರೋಪ್. ಹಾಂ, ಅಲ್ಲಿಯವರೆಗೂ ಯುರೋಪ್ನಲ್ಲಿ ಆ ಡಿಸೀಸ್ ತಿಳಿದು ಬಂದಿರಲಿಲ್ಲ, ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ನೋಡಿ, ಪಾಸ್ಟ್ನ ಒಂದು ಟೈಮ್ನವರೆಗೂ, ಆಮೇಲೆ ಗೊತ್ತಾಯಿತು. ನೆಕ್ಸ್ಟ್ ಒನ್, ಸೋ ಫಾರ್ ಅಂದರೆ ಅರ್ಥ ಅಂಟಿಲ್ ದಿಸ್ ಪರ್ಟಿಕ್ಯುಲರ್ ಟೈಮ್, ಇಲ್ಲಿಯವರೆಗೂ. ಬಟ್ ಸೋ ಫಾರ್ ಅನ್ನೋದು ಎಲ್ಲ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡ್ಬೋದು, ಪಾಸಿಟಿವ್, ನೆಗೆಟಿವ್, ಕ್ವಶನ್ಸ್ ಎಲ್ಲದರಲ್ಲೂ ಸೋ ಫಾರ್ ಯೂಸ್ ಆಗುತ್ತೆ. ಇಲ್ಲಿ ನೋಡಿ, 2000 ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್ ಸೋ ಫಾರ್ ಅಂದರೆ ಇಲ್ಲಿವರೆಗೂ 2000 ಟಿಕೆಟ್ಸ್ ಸೇಲ್ ಆಗಿದೆ. 2000 ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್ ಸೋ ಫಾರ್, ಇಲ್ಲಿವರೆಗೂ. ಇಲ್ಲಿ ಆ್ಯಸ್ ಯೆಟ್ ಹಾಕಕ್ಕೆ ಬರಲ್ಲ, ಸೋ ಫಾರ್ ಹಾಕಬೇಕು. ಅಂದರೆ ಏನು? ಇಲ್ಲಿಯವರೆಗೂ. ಅವ್ರು ಸೋ ಫಾರ್ನ ಬಿಗಿನಿಂಗ್ನಲ್ಲೂ ಹಾಕ್ಬೋದು, ನೀವು ಅದನ್ನು ಎಂಫಸೈಸ್ ಮಾಡಿ ಹೇಳಬೇಕಂದ್ರೆ ಈ ಥರ. ಸೋ ಫಾರ್ 2000 ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್, ಬರೆಯುವಾಗ ಕಾಮ ಹಾಕಿ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ವಾಟ್ಸ್ ಹ್ಯಾಪನ್ಡ್ ಸೋ ಫಾರ್. ಇಲ್ಲಿವರೆಗೂ ಏನಾಗಿದೆ ಅನ್ನೋದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ ಅಬೌಟ್ ವಾಟ್ ಹ್ಯಾಸ್ ಹ್ಯಾಪನ್ಡ್ ಸೋ ಫಾರ್. ವಾಟ್ಸ್ ಹ್ಯಾಪನ್ಡ್ ಸೋ ಫಾರ್, ಇಲ್ಲಿವರೆಗೂ ಏನಾಗಿದೆ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳಬೇಕಲ್ವಾ. ವಾಟ್ ಹ್ಯಾಸ್ ಹ್ಯಾಪನ್ಡ್ ಸೋ ಫಾರ್, ರೈಟ್? ದಿ ಆಸ್ಟ್ರೇಲಿಯನ್ ಟೀಮ್ ಇಸ್ ಅನ್ಬೀಟನ್ ಸೋ ಫಾರ್. ಇಲ್ಲಿವರೆಗೂ ಅವರು ಅನ್ಬೀಟನ್ ಆಗಿದ್ದಾರೆ, ಅಂದರೆ ಅವ್ರನ್ನ ಯಾರೂ ಸೋಲಿಸಿಲ್ಲ. ಹೌಸ್ ಇಟ್ ಗೋಯಿಂಗ್ ಸೋ ಫಾರ್, ಹೇಗೆ ನಡೀತಾ ಇದೆ ಅಂದರೆ ಇಲ್ಲಿವರೆಗೂ ಹೇಗೆ ನಡೀತಾ ಬಂದಿದೆ, ಏನಾದರೂ ಒಂದು ಆ್ಯಕ್ಟಿವಿಟಿ, ಒಂದು ಆ್ಯಕ್ಷನ್, ರೈಟ್? ಆ್ಯಂಡ್ ಇನ್ನೊಂದು ಫ್ರೇಸ್ ಇದೆ, ಸೋ ಫಾರ್ ಸೋ ಗುಡ್. ಇದೊಂದು ಫ್ರೇಸ್ ಅಂದರೆ ಅರ್ಥ ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ನಡೆದಿದೆ ಅಂತ ಹೇಳೋದಕ್ಕೆ ಇದೊಂದು ಎಕ್ಸ್ಪ್ರೆಷನ್ ಯೂಸ್ ಮಾಡ್ತಾರೆ, ಸೋ ಫಾರ್ ಸೋ ಗುಡ್, ಇಲ್ಲಿವರೆಗೂ ಎಲ್ಲ ಚೆನ್ನಾಗಿದೆ, ರೈಟ್? ನೆಕ್ಸ್ಟ್ ಒನ್, ಅಟ್ ಟೈಮ್ಸ್ ಅಂದರೆ ಸಮ್ ಟೈಮ್ಸ್, ಆನ್ ಅಕೇಶನ್ಸ್ ಅಂತೀವಲ್ಲ. ಅಟ್ ಟೈಮ್ಸ್ ಅಂದರೆ ಸಮ್ ಟೈಮ್ಸ್. ಲೈಫ್ ಈಸ್ ಹಾರ್ಡ್ ಅಟ್ ಟೈಮ್ಸ್ ಅಂದರೆ ಲೈಫ್ ಈಸ್ ಹಾರ್ಡ್ ಸಮ್ ಟೈಮ್ಸ್. ಇಟ್ಸ್ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಹಿಯರ್ ಅಟ್ ಟೈಮ್ಸ್ ಅಂದರೆ ಸಮ್ಟೈಮ್ಸ್ ಇಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಮೈ ಟೀಚರ್ ಈಸ್ ವೆರಿ ರೂತ್ಲೆಸ್ ಸಮ್ಟೈಮ್ಸ್. ಅಟ್ ಟೈಮ್ಸ್ ಕೆಲವೊಂದು ಸಾರಿ ನಮ್ಮ ಟೀಚರ್ ತುಂಬ ರೂತ್ಲೆಸ್ ಆಗ್ತಾರೆ. ರೂತ್ಲೆಸ್ ಅಂದರೆ ಏನು, ಕನಿಕರ ಇಲ್ಲದೆ ಬಿಹೇವ್ ಮಾಡೋದು. ಮೈ ವರ್ಕ್ ಗೆಟ್ಸ್ ಅ ಬಿಟ್ ಬೋರಿಂಗ್ ಅಟ್ ಟೈಮ್ಸ್. ಈ ಕೆಲಸ ನಮಗೆ ಸಮ್ಟೈಮ್ಸ್ ಬೋರಿಂಗ್ ಅನಿಸುತ್ತೆ. ಮೈ ವರ್ಕ್ ಗೆಟ್ಸ್ ಅ ಬಿಟ್ ಬೋರಿಂಗ್. ಗೆಟ್ಸ್ ಅಂದ್ರೇನು, ಬಿಕಮ್ಸ್, ರೈಟ್? ಯು ಕ್ಯಾನ್ ಬಿ ರಿಯಲಿ ಅನಾಯಿಂಗ್ ಅಟ್ ಟೈಮ್ಸ್, ಯು ನೋ. ನೀನು ಸಮ್ಟೈಮ್ಸ್ ತುಂಬ ಅನಾಯಿಂಗ್ ಆಗಿರ್ತೀಯ. ಹಿ ಕ್ಯಾನ್ ಬಿ ಕಾಮ್ ಆ್ಯಂಡ್ ಅಟ್ ಟೈಮ್ಸ್ ರಿಯಲಿ ಬ್ಯಾಡ್ ಟೆಂಪರ್ಡ್. ನೋಡಿ, ಬಿಗಿನಿಂಗ್ನಲ್ಲೂ ಬಂತು. ಹಿ ಕ್ಯಾನ್ ಬಿ ಕಾಮ್, ಅವ್ನು ಕಾಮ್ ಆಗಿರ್ತಾನೆ, ಆ್ಯಂಡ್ ಅಟ್ ಟೈಮ್ಸ್ ರಿಯಲಿ ಬ್ಯಾಡ್ ಟೆಂಪರ್ಡ್. ಬ್ಯಾಡ್ ಟೆಂಪರ್ಡ್ ಅಂದರೆ ತುಂಬ ಸೆಟ್ ಆಗೋದು. ನೆಕ್ಸ್ಟ್ ಒನ್, ಆಲ್ ಅಟ್ ಒನ್ಸ್
ಅಂದರೆ ಆಲ್ ಅಟ್ ದ ಸೇಮ್ ಟೈಮ್, ಎಲ್ಲನೂ ಒಂದೇ ಸರಿ ಆಗೋದು ಅನ್ನೋ ಮೀನಿಂಗ್. ಆ್ಯಂಡ್ ಸಡನ್ಲಿ, ಅನ್ಎಕ್ಸ್ಪೆಕ್ಟೆಡ್ಲಿ ಅನ್ನೋದು ಕೂಡ ಮೀನಿಂಗ್ ಇದೆ. ಇದಕ್ಕೆ 2 ಮೀನಿಂಗ್ ಇದೆ. ಫಸ್ಟ್ ಒನ್ ನೋಡಿ ಇಲ್ಲಿ, ವಿ ಸ್ಟಾರ್ಟೆಡ್ ಶೌಟಿಂಗ್ ಆಲ್ ಅಟ್ ಒನ್ಸ್. ನಾವೆಲ್ಲರೂ ಒಂದೇ ಸರಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದನ್ನು ಯಾವ ಥರ ಹೇಳ್ಬೋದು? ಈ ಥರನೂ ಹೇಳ್ಬೋದು. ವಿ ಆಲ್ ಸ್ಟಾರ್ಟೆಡ್ ಶೌಟಿಂಗ್ ಅಟ್ ಒನ್ಸ್. ಅದನ್ನು ಈ ಥರ ಹೇಳೋದೆ ಕಾಮನ್. ಏನಂತ? ವಿ ಆಲ್ ಶೌಟೆಡ್ ಅನ್ನಲ್ಲ, ವಿ ಸ್ಟಾರ್ಟೆಡ್ ಶೌಟಿಂಗ್ ಆಲ್ ಅಟ್ ಒನ್ಸ್ ಅಂತೀವಿ. ಆಲ್ನ ಎಂಡಲ್ಲಿ ಹಾಕಿ ಈ ಥರ ಹೇಳ್ತೀವಿ, ರೈಟ್? ಅದೇ ಥರ ನೋಡಿ, ಯು ಕಾಂಟ್ ಡೂ ಎವ್ರಿಥಿಂಗ್ ಆಲ್ ಅಟ್ ಒನ್ಸ್. ಇಲ್ಲಿ ಎವ್ರಿಥಿಂಗ್ ಬಂತು, ಮತ್ತೆ ಆಲ್ ಹಾಕಬೇಕಾ? ಯು ಕಾಂಟ್ ಡೂ ಎವ್ರಿಥಿಂಗ್ ಅಟ್ ಒನ್ಸ್ ಅಂತ ಹೇಳ್ಬಾರ್ದಾ? ನೋ, ಆಲ್ ಅಟ್ ಒನ್ಸ್ ಅನ್ನೋದೇ ಫ್ರೇಸ್. ಆ ಫ್ರೇಸ್ನಲ್ಲಿ ನೀವೇನು ಮಾಡಿಫಿಕೇಶನ್ ಮಾಡೋಕ್ಕೆ ಬರಲ್ಲ, ರೈಟ್? ಇರೋದನ್ನ ಫ್ರೇಸ್ನ ಯಾವಾಗಲೂ ಆ್ಯಸ್ ಇಟ್ ಈಸ್ ಹೇಳಬೇಕು, ರೈಟ್? ಅದನ್ನು ಹಾಗೆ ಯೂಸ್ ಮಾಡಬೇಕು. ಯು ಕಾಂಟ್ ಡೂ ಎವ್ರಿಥಿಂಗ್ ಆಲ್ ಅಟ್ ಒನ್ಸ್ ಅಂತ ಹೇಳಿ ಸೇರಿಸಿ. ಶುಡ್ ವಿ ಸೆಂಡ್ ದ ಪ್ಯಾಕೇಜಸ್ ಆಲ್ ಅಟ್ ಒನ್ಸ್ ಅಂದರೆ ಶುಡ್ ವಿ ಸೆಂಡ್ ಆಲ್ ದ ಪ್ಯಾಕೇಜಸ್ ಅಟ್ ಒನ್ಸ್ ಅನ್ನೋದೇ, ರೈಟ್? ಆಲ್ ಅಂತ ಎಂಡ್ನಲ್ಲಿ ಹಾಕಿ ಹೇಳಿ. ಶುಡ್ ವಿ ಸೆಂಡ್ ದ ಪ್ಯಾಕೇಜಸ್ ಆಲ್ ಅಟ್ ಒನ್ಸ್, ಎಲ್ಲ ಒಟ್ಟಿಗೆ ಕಳಿಸ್ಬೇಕಾ? ಆಲ್ ದ ಪ್ಯಾಕೇಜಸ್ ಆಲ್ ಅಟ್ ಒನ್ಸ್ ಅಂತ ಹೇಳಬೇಕಾಗಿಲ್ಲ, ರೈಟ್? ದೋಸ್ 3 kids ಸ್ಟಾರ್ಟೆಡ್ ಟು ಕ್ರೈ ಆಲ್ ಅಟ್ ಒನ್ಸ್. 3 ಜನ ಒಟ್ಟಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಿ ಡ್ರ್ಯಾಂಕ್ ಆಫ್ ಅ ಹೋಲ್ ಲೀಟರ್ ಆಫ್ ವಾಟರ್ ಆಲ್ ಅಟ್ ಒನ್ಸ್. ಒಂದೇ ಸರಿ, ಆಲ್ ಅಟ್ ಒನ್ಸ್ ಅಂದರೆ ಒಂದೇ ಸರಿ ಆಗಿದ್ದು. ಐ ವೋಂಟ್ ಬಿ ಏಬಲ್ ಟು ಪೇ ಬ್ಯಾಕ್ ದ ಲೋನ್ ಆಲ್ ಅಟ್ ಒನ್ಸ್. ಅಷ್ಟು ದುಡ್ಡು ನಂಗೆ ಒಂದೇ ಸರಿ ಪೇ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ ಅಟ್ ಒನ್ಸ್ ಅಂದ್ರೇನು? ಈ ಮೀನಿಂಗ್ ಕೂಡ ಇದೆ, ಸಡನ್ಲಿ. ಐ ಫೆಲ್ಟ್ ಅಫ್ರೆಡ್ ಆಲ್ ಅಟ್ ಒನ್ಸ್ ಅಂದರೆ ಐ ಫೆಲ್ಟ್ ಅಫ್ರೆಡ್ ಸಡನ್ಲಿ. ಇಟ್ ಡಿಂಟ್ ಹ್ಯಾಪನ್ ಆಲ್ ಅಟ್ ಒನ್ಸ್ ಅಂದರೆ ಇಟ್ ಡಿಡೆಂಟ್ ಹ್ಯಾಪನ್ ಸಡನ್ಲಿ. ಆಲ್ ಅಟ್ ಒನ್ಸ್ ದ ಡೋರ್ ಓಪನ್ಡ್. ಸಡನ್ಲಿ ದ ಡೋರ್ ಓಪನ್ಡ್. ಸಡನ್ಲಿ ದ ನಾಯ್ಸ್ ಸ್ಟಾಪ್ಡ್, ರೈಟ್? ನೆಕ್ಸ್ಟ್ ಒನ್, ರೈಟ್ ಅವೇ. ರೈಟ್ ಅವೇ ಅಂದರೆ ಇಮ್ಮಿಡಿಯೇಟ್ಲಿ. ಐ ಫೌಂಡ್ ಹಿಮ್ ರೈಟ್ ಅವೇ. ಪ್ಲೀಸ್ ಚೆಕ್ ಇಟ್ ರೈಟ್ ಅವೇ. ಹಿ ವಾಂಟ್ಸ್ ಟು ಸಿ ಯು ರೈಟ್ ಅವೇ. ಐ ಫೌಂಡ್ ಹಿಮ್ ಇಮಿಡಿಯೇಟ್ಲಿ. ಪ್ಲೀಸ್ ಚೆಕ್ ಇಟ್ ಇಮಿಡಿಯೇಟ್ಲಿ. ಹಿ ವಾಂಟ್ಸ್ ಟು ಸಿ ಯು ಇಮಿಡಿಯೇಟ್ಲಿ ಆರ್ ರೈಟ್ ಅವೇ ಹಾಕಿ. ಐ ನೀಡ್ ಸಮ್ ಒನ್ ಟು ಹೆಲ್ಪ್ ಮೀ. ಐ ನೀಡ್ ಸಮ್ ಒನ್ ಟು ಹೆಲ್ಪ್ ಮೀ ಅಂದರೆ ನನಗೆ ಯಾರಾದರೂ ಒಬ್ಬರಿಗೆ ಹೆಲ್ಪ್ ಮಾಡಬೇಕಾಗಿದೆ. ಐ ನೀಡ್ ಸಮ್ ಒನ್ ಟು ಹೆಲ್ಪ್ ಮೀ ರೈಟ್ ಅವೇ. ಹಿ ಡಿಡ್ ನಾಟ್ ರಿಪ್ಲೈ ಟು ಹರ್ ಕ್ವೆಶ್ಚನ್ ರೈಟ್ ಅವೇ. He realized right away that there was something wrong. He realized immediately that there was something wrong. When you get home, start your homework right away. ಮನೆಗೆ ಹೋದ ತಕ್ಷಣ ಸ್ಟಾರ್ಟ್ ಮಾಡು. ನೋಡಿ, ಇಲ್ಲಿ ನಾನು ಈಗ ಪ್ರತಿಯೊಂದರ ಸೆಂಟೆನ್ಸ್ನ ಡೀಟೇಲ್ಡ್ ಗ್ರಾಮರ್ಗೆ ಹೋಗಲ್ಲ. ನೀವು ಬೇಸಿಕ್ ಗ್ರಾಮರ್, ಬೇಸಿಕ್ ಇಂಗ್ಲೀಷ್ ಸೆಂಟೆನ್ಸ್ ಮೇಕಿಂಗ್ ಕಲ್ತಿದ್ರೆ ಇದೆಲ್ಲ ಅರ್ಥ ಆಗುತ್ತೆ. ಯಾಕೆಂದರೆ ಇದು ಅಡ್ವಾನ್ಸ್ಡ್ ಕ್ಲಾಸಸ್. ಯಾಕೆಂದರೆ ನಾನು ಅಡ್ವಾನ್ಸ್ಡ್ ಪಾಯಿಂಟ್ಸ್ನ ಕವರ್ ಮಾಡ್ತಿದ್ದೀನಲ್ವಾ. ಗೋ ಮೀಟ್ ಹಿಮ್ ರೈಟ್ ಅವೇ ಆರ್ ಗೋ ಮೀಟ್ ಹಿಮ್ ಸ್ಟ್ರೈಟ್ ಅವೇ ಅಂತಲೂ ಅನ್ಬೋದು. ಸ್ಟ್ರೈಟ್ ಅವೇ ಅಂದ್ರೂ ಕೂಡ ರೈಟ್ ಅವೇ ಮೀನಿಂಗೆ. ಲೈಕ್ ಅ ಫೂಲ್ ಐ ಅಕ್ಸೆಪ್ಟೆಡ್ ರೈಟ್ ಅವೇ ಅಂದರೆ ನಾವು ಒಂಥರ ಫೂಲ್ ಥರ ನಾನು ಅಕ್ಸೆಪ್ಟ್ ಮಾಡ್ಕೋಬಾರ್ದಾಗಿತ್ತು. ಸರ್ಪ್ರೈಸಿಂಗ್ಲಿ ಹಿ ಅಗ್ರೀಡ್ ಸ್ಟ್ರೈಟ್ ಅವೇ. ಹಿ ಅಗ್ರೀಡ್ ರೈಟ್ ಅವೇ. ರೈಟ್ ಅವೇ, ಸ್ಟ್ರೈಟ್ ಅವೇ ಎರಡೂ ಸೇಮ್ ಮೀನಿಂಗ್. ಸೊ ಗೊತ್ತಾಯ್ತಲ್ಲ? ಸೊ ಅಡ್ವಾನ್ಸ್ಡ್ ಇಂಗ್ಲೀಷ್ ಸೀರೀಸ್ನಲ್ಲಿ ಇದು ಫಸ್ಟ್ ಕ್ಲಾಸ್ ಮಾತ್ರ. ಈಗ ಮುಂದೆ ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ಕೊಂಡು ಹೋಗ್ಬೇಕು ನೀವು. ಎಲ್ಲ 50 ಕ್ಲಾಸಸ್ ಮುಗಿಸ್ಬೇಕು ನೀವು, ರೈಟ್? ನೀವು ತುಂಬ ಜನ ಇನ್ನೂ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ರೈಟ್? ಚೆಕ್ ಮಾಡ್ಕೊಳ್ಳಿ ಆಗಿದ್ದೀರಾ ಇಲ್ವಾ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಈಗಲೇ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ರೈಟ್? ಥ್ಯಾಂಕ್ ಯು.